ಅದಕ್ಕೆ ಅಲ್ಲಿ ಸಾಹೇಬರು ಬಂದು ಜನತಾ ಕಾರ್ಯಕ್ರಮ ಮಾಡಿದಾಗ ಹೆಣ್ಮಕ್ಳು, ಓದೋ ಮಕ್ಕಳು, ಹೆಣ್ಮಕ್ಳು, ಹುಡುಗರು, ವಯಸ್ಸಾದವರು, ನಮ್ಮಂಥವರು ಪ್ರತಿಯೊಬ್ಬರಿಗೂ ಕಷ್ಟಗಳೇನಿದೆಯೋ ಕುಂದುಕೊರತೆಗಳು ಹೇಳ್ಕೊತೀವಿ ಸಾಹೇಬ್ರ ಹತ್ರ. ಅರ್ಜಿಗಳ ಮುಖಾಂತರ ತೊಗೊತಾರೆ, ಪಿ ಎಗಳು ಎಂಟ್ರಿ ಮಾಡ್ಕೊತಾರೆ. ಆಮೇಲೆ ಅವ್ರ ಕಷ್ಟಕ್ಕೆ ಅಧಿಕಾರಿಗಳನ್ನ ಕರೆಸಿ ಹೇಳ್ತಾರೆ, ಎಲ್ಲ ಫೋನ್ ಮುಖಾಂತರ ಹೇಳಿ ಒಳ್ಳೆ ಕಾರ್ಯಕ್ರಮ ಅದು. ಅಂಥದನ್ನು ಇವಾಗ ಸದ್ಯಕ್ಕೆ ನಿಲ್ಲಿಸಿದ್ದಾರೆ. ಅದನ್ನು ಮತ್ತೆ ಈ ಸೋಮವಾರದಿಂದ ಮುಂದುವರಿಸ್ಕೊಂಡು ಹೋಗಲಿ ಅಂತ ಅವರಲ್ಲಿ ಕಳ್ಕಳಿ ಮನವಿ ಮಾಡಿಕೊಡ್ತಾ ಪತ್ರಿಕಾಗೋಷ್ಠಿ ತಿಳಿಸ್ತಾ ಇದ್ದೀವಿ. ಇಷ್ಟೇ ವಿಚಾರ, ಇನ್ನೇನು ಇಲ್ಲ, ಕೊಟ್ಟಿಲ್ಲ. ಮಾಮೂಲಾಗಿ ಕೇಳ್ತಾ ಇದ್ವಿ, ಹೋಗಿ ಮಾಡೋಣ ಅಂತಾಯಿದ್ರು. ಹಂಗೆ ಸುಮಾರು ವಾರಗಳು ಕಳೆದೋಯ್ತು. ಅದಕ್ಕೆ ನಾವೇ ಕೇಳ್ಕೊಳ್ಳೋಣ, ನಮ್ಮ MP ಸಾಹೇಬ್ರನ್ನ ಇದ್ರ ಮುಖಾಂತರ ಕೇಳ್ಕೊಂಡ್ರೆ ಅಟ್ಲೀಸ್ಟ್ ಈ ಸೋಮವಾರ ಬರ್ತಾರೆ, ಮಾಡ್ತಾರೆ. ಒಳ್ಳೆ ಕಾರ್ಯಕ್ರಮ ಅದು, ಒಳ್ಳೆ ಪ್ರೋಗ್ರಾಮು. ಅದಕ್ಕೆ ಮಾಡಲಿ, ಬರಬೇಕು, ಅವರು ಕರೆಸ್ಕೋಬೇಕು ಅಂತ ನಾವೇ ಈ ಥರ ಮಾಡಬೇಕು ಅಂತ ಮಾಡ್ತಾಯಿದ್ವಿ. ಸಾಹೇಬ್ರು ಬರಬೇಕು, ಇಲ್ಲಿ ಮತ್ತೆ ಜನತಾ ದರ್ಶನ ಮುಂದುವರಿಸ್ಬೇಕು. ಜನಗಳು, ಸಾರ್ವಜನಿಕರ ಕುಂದುಕೊರತೆಗಳು ಬಗೆಹರಿತವೆ. ಬರದೇ ಇದ್ದರೆ ಸಾರ್ವಜನಿಕರು 10 ತಾಲೂಕುಗಳಿಂದ ಸುಮಾರು ಬರ್ತಾ ಇರ್ತಾರೆ. ಅಲ್ಲಿ ಇಲ್ಲಿ ಓಡಾಡಿ ಲೀಡ್ರ್ ಇರೋ ಕಡೆ, ಫಂಕ್ಷನ್ ಕಡೆ ಭೇಟಿ ಆಗೋಕ್ಕಾಗಲ್ಲ. ಅಲ್ಲಾದರೆ ವಿದ್ಯಾರ್ಥಿಗಳು ಬರ್ತಾರೆ, ಹೆಣ್ಮಕ್ಳು ಬರ್ತಾರೆ, ವಯಸ್ಸಾದವ್ರು ಬರ್ತಾರೆ, ನಮ್ಮಂಥವ್ರು ಕಾಯ್ತೀವಿ. ಸೋಮವಾರ ಅನ್ನೋದು ಅದೊಂದು ಈ ದಿನ ಬಂದೇ ಬರ್ತಾರೆ ಅನ್ನೋದು ಗೊತ್ತಾಗ್ತೈತೆ. ಅರ್ಜಿಗಳು ಕಷ್ಟಗಳು ತೊಗೊಂಡು ನಿಂತ್ಕೊಂಡಿರ್ತೀವಿ, ವಿಚಾರಣೆ ಮಾಡ್ತಾರೆ, ಆಗೋದು ಅಲ್ಲೇ ಬಗೆಹರಿತೈತೆ. ಆಗದೇ ಇರೋವು ಈ ಥರ ಮಾಡೋಣ ಅಂತ ಹೇಳ್ತಾರೆ. ಬರಲೇಬೇಕು ನಮ್ಮ ಸಾಹೇಬ್ರು ಅಂತ ಮತ್ತೆ ಇವತ್ತು ಪತ್ರಿಕಾಗೋಷ್ಠಿ ಕರೀತಾ ಇದ್ದೀವಿ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಉದ್ದೇಶ ಇಲ್ಲ.